ನಮಸ್ಕಾರ ಸ್ನೇಹಿತರೆ, ನಾಗೇಂದ್ರ ಕನ್ನಡಿಗ, ಕನಕಪುರದಲ್ಲಿ ಒಂದು ಉದಯಿಸುವಂಥ ಜಾಗನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅದು ಯಾವ ರೀತಿ ಇದೆ ಅಂತ ನೀವೇ ನೋಡಿ ಕಮೆಂಟ್ಸ್ನ ಮಾಡಿ. ಹೆಚ್ಚಿನ ಮಾಹಿತಿಗೆ ನನ್ನ ಯೂಟ್ಯೂಬ್ ಚಾನಲ್ ನಾಗೇಂದ್ರ ಕನ್ನಡಿಗ ಫಾಲೋ ಮಾಡೋದನ್ನ ಮರಿಬೇಡಿ. ಯಾವ ಪ್ಲೇಸು ಎಲ್ಲಿದೆ ತೋರಿಸ್ಕೊಡ್ತೀನಿ, ಬನ್ನಿ. ಸೋಷಿಯಲ್ ಮೀಡಿಯಾ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ 5 ಗಂಟೆಗೆ ಅಲ್ಲ 4:15 ಎದ್ದು ಸ್ನಾನ ಮಾಡಿಕೊಂಡು ಒಳ್ಳೆ ಫ್ರೆಂಡ್ಸ್ಗಳ ಜೊತೆ ಬೆಟ್ಟ ಹತ್ತಕ್ಕೆ ಅಂತ ಬಂದಿರೋದು. ಮೊದಲನೇ ಪ್ರಯತ್ನ ಹೇಗಿರುತ್ತೆ ನೋಡಿಕೊಂಡು ಮುಂದೆ ಎಕ್ಸ್ಪ್ಲೋರ್ ಮಾಡೋ ಅಂಥ ಕನಕಪುರದ ಬಿಡಿ ಭಾಗ ಹೋಗ್ತಾ ಇರೋಂಥ ಬೆಟ್ಟ ಬಂದು ಏನು ಹೆಸರು? ಮಂಟಪದ ಕಲ್ಲು. ಅದಕ್ಕೆ ಹೆಸರು ಮಂಟಪ ಅಂದರೆ ಮೇಲ್ಗಡೆ ಮಂಟಪ ಇದೆಯಂತೆ, ಅದಕ್ಕೆ ಮಂಟಪದ ಕಲ್ಲು ಅಂತ ಕರೀತಾರೆ ಅಂತ ನಮ್ಮ ಯಶುಬ್ರು ಹೇಳಿದ್ರು. ನಿಮ್ಗೇನಾದರೂ ಈ ಮಂಟಪ ಹೆಸರು ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ. ಏನು ಹೊಟ್ಟೆ ಕಿಚ್ಚಪ್ಪ ನಿನಗೆ, ನಾನು ವೀಡಿಯೋ ಮಾಡ್ಕೊ ಬರ್ತಾ ಇದ್ದೀನಿ ಅಂದ್ಬಿಟ್ಟು ಹಾಲೊಂದು ಪ್ಯಾಕೆಟ್ ಇಟ್ಕೊಬಾ ಅಂತೀಯಲ್ಲ. ಮೊದಲನೇ ಬಾರಿಗೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಹಾಂ ಅಲ್ವೇ? ನಾವು ಖಾಲಿ ಪ್ಯಾಕೆಟ್ ಅಂದ್ಕೊಂಡು ಯಾಮಾರ್ಬಿಟ್ಟು, ಇಲ್ಲಾಂದ್ರೆ ನಾವು 2 ಲಕ್ಷ 3 ಲಕ್ಷ ಪ್ರೈಸ್ ಹೊಡಿಬೋದಿತ್ತು. ಇರಲಿ, ಇವೆಲ್ಲ ನಮಗೆ ಸೋಲೆ ಗೆಲುವಿನ ಮೆಟ್ಟಿಲುಗಳು. ಮಂಡೆ ಹತ್ತಣ ಬ್ರೋ, ಚಿರತೆ ಇರೋಂಗೈತಲ್ಲ ಬ್ರೋ ಅಲ್ಲಿ ಅಂತ ಎದುರಿಸ್ತಾರೆ. ಹೆದರ್ಕೋಬೇಡಿ. ಒಂದೊಳ್ಳೆ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಮುಂಜಾಗ್ರತಾ ಕ್ರಮ ವಹಿಸ್ಬೇಕು, ಆದರೆ ಹೆದರ್ಕೋಬಾರ್ದು. ಹಾಂ, ಮಾನಸಿಕ ನೆಮ್ಮದಿಗಾಗಿ ಇಂಥ ಪ್ಲೇಸ್ನ ಹುಡುಕೊಂಬಿಡಿ ಬ್ರಾ. ಮೊದಲನೇ ಬಾರಿ ಕಲ್ಲು ಹತ್ತುತ್ತಾ ಇದ್ದೀನಿ. ಹಾಂ, ಹಾಳು ಮಾಡಬೇಡಿ ಅಂತ ಅಂದ್ಬಿಟ್ಟು ಹಾಲೊಂದು ಪ್ಯಾಕೆಟ್ ಎತ್ಕೊಂಡು ಪ್ಲಾಸ್ಟಿಕ್ ತಾವರೆ ಹೋಯ್ತವ್ರೆ. ಮಂಟಪದ ಕಲ್ಲು ಬುಡದಲ್ಲೇ ನಮಗೆ ಸುಸ್ತಾಗ್ಬಿಟ್ಟೈತೆ. ಇನ್ನು ಮೇಲೆ ಹತ್ತಿದ್ರೆ ಇನ್ನೆಷ್ಟು ಸುಸ್ತಾಗ್ತೀವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹತ್ತುತ್ತಾ ಇದ್ದೀವಿ. ಮೊದಲನೇ ಪ್ರಯತ್ನ ಅಲ್ವಾ, ಇರಲಿ. ಕರಡಿ ಏನಾರ ರವ ಬ್ರೋ? ಸಿಕ್ಕಿದ್ರೆ ಅವೇ ಅಂತ ನೀನು ಹೇಳ್ಬೇಕಾ? ನನಗೆ ಗೊತ್ತಾಗಲ್ವೇನು? ಶುಭ್ರ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಹಾಲಿನ ಪ್ಯಾಕೆಟ್ ನನ್ನ ಕೈಲಿ ಕೊಟ್ಬಿಟ್ಟು ವೀಡಿಯೋ ಮಾಡ್ಕೊಂಬರ್ತಾವ್ರಲ್ಲ ಇವ್ರು. ಸರಿನಾ? ನ್ಯಾಯನಾ ನೀತಿನಾ? ನ್ಯಾಯ ನೀತಿ ಅಂತ ಹೇಳ್ಕೊಂಡು ಹೋದ್ರೆ ನಾವೇ ಹಿಂದೆ ಬಿದ್ದುಬಿಡ್ತೀವಿ. ಮುಂದೆ ಎತ್ಕೊಂಡು ಹೋಗ್ಬೇಕಿರಪ್ಪ. ಕನಕಪುರದಲ್ಲಿ ಇತ್ಕೊಂಡು ಇಂಥ ಸುಂದರವಾದ ಕಲ್ಲಿನ ಮೇಲೆ ನೀವು ಬಂದಿಲ್ಲ ಅಂತಂದರೆ ನಿಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ. ಯಾಕೆಂದರೆ ನಾನು ಆ ಪುಣ್ಯನ ಇವತ್ತು ಮಾಡಿದ್ದೀನಿ, ಅವತ್ತಿಂದ ಮಾಡಿರಲಿಲ್ಲ. ಭಾಳ ಅದ್ಭುತವಾದಂಥ ಈ ಜಾಗಕ್ಕೆ ಸಾಧ್ಯವಾದರೆ ನೀವು ಬನ್ನಿ. ಬಂದು ಈ ಜಾಗನ ಹಾಳು ಮಾಡಿ ಹೋಗ್ಬೇಡಿ. ಪ್ರಕೃತಿನ ಸವಿತಾ ಎಂಜಾಯ್ ಮಾಡ್ತಾ ಹೋಗಿ. ಬಿಸಿಲು ಹತ್ತಕ್ಕೆ ಮುಂದೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಡಿ, ಇಲ್ಲ ಅಂದರೆ ನಂತರ ಕರ್ಗಾಗ್ಬಿಡ್ತೀವಿ. ಕನಕಪುರದಿಂದ ಕೆಲವೇ ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ಜಾಗಕ್ಕೆ ನಾವಿವತ್ತು ಸ್ನೇಹಿತರ ಸಮೇತ ಬಂದಿದ್ದೀವಿ. ನಮಗೆ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ಕಡೆಯಿಂದ ಮೊದಲನೇ ಏನಿದು ಭೇಟಿ ಪಯಣ. ನಾನು ಜಾಸ್ತಿ ಈ ಥರ ಎಲ್ಲ ಓಡಾಡ್ತಿರಲಿಲ್ಲ. ಯಾವುದಾದ್ರೂ ಮಾಹಿತಿಗಳಿದ್ದರೆ ಮಾತ್ರ ಹೋಗ್ತಿದ್ದೆ. ಆದರೆ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದೇ ಮೊದಲನೇ ಬಾರಿಗೆ ಬಂದಿರೋ ಅಂಥದ್ದು. ಹೇಗಿದೆ ಏನು ಎತ್ತ ಎಲ್ಲ ಕಮೆಂಟ್ಸ್ ಮೂಲಕ ತಿಳಿಸಿ. ಇದೇ ರೀತಿ ನನ್ನ ಜರ್ನಿನ ಮುಂದುವರಿಸಲ ಅಥವಾ ಅಲ್ಲೇ ಕನಕಪುರದಲ್ಲಿ ಅಕ್ಕಪಕ್ಕ ವೀಡಿಯೋ ಮಾಡ್ಕೊಂಡಿರಲ್ಲ. ಕನಕಪುರದ ಸುತ್ತಮುತ್ತ ಇರೋಂಥ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇವತ್ತಿನಿಂದ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವತ್ತನ್ನ ಇದು ಅಷ್ಟೊಂದು ಚೆನ್ನಾಗೈತೆ, ಅದ್ಭುತವಾದಂಥ. ನೋಡಿ, ಇದೇ ಮಂಟಪ. ಏನೋ ಇತಿಹಾಸ ಇರ್ಬೋದು, ಇತಿಹಾಸ ಕೆತ್ಕೋಂಥ ಕೆಲಸಕ್ಕೆ ನಾನು ಹೋಗಲ್ಲ. ಯಾಕೆಂದರೆ ಇತಿಹಾಸ ಸ್ನೇಹಿತರೆ, ಈ ಜಾಗಕ್ಕೆ ಬರಬೇಕು ಅಂದರೆ ನೀವು ಮುಂದೆ ನೋಡ್ಬೋದು ಅಚ್ಚಲು ಬೆಟ್ಟ ಕಾಣಿಸ್ತಿದೆ. ಅಚ್ಚಲು ಬೆಟ್ಟದಿಂದ ಸ್ವಲ್ಪ ಮುಂದೆ ಬಂದರೆ ನಮ್ಮ ಎಡಭಾಗಕ್ಕೆ ಈ ಜಾಗ ಬರುತ್ತೆ. ಬಹಳ ಅದ್ಭುತವಾಗಿದೆ. ನಾನು ಇದೇ ಮೊದಲು ಸಾರಿ ಬಂದಿರೋ ಅಂಥದ್ದು. ಮೊದಲೆಲ್ಲ ರೋಡಲ್ಲಿ ಓಡಾಡಬೇಕಾದ್ರೆ ಈ ಜಾಗಕ್ಕೆ ಹೋಗ್ಬೇಕಲ್ಲ ಅಂತ ಅಂದ್ಕೊತಿದ್ದೆ. ಆದರೆ ಇವತ್ತು ಇದೇ ಜಾಗಕ್ಕೆ ಬಂದಿದ್ದೀನಿ. ಏನೋ ಒಂದು ಇತಿಹಾಸ ಇರೋವಂಥ ಜಾಗ ಇರ್ಬೋದು. ಯಾಕೆಂದರೆ ಇಲ್ಲಿನ ಮಂಟಪನೇ ಹೇಳ್ತಿದೆ ಇಲ್ಲೊಂದು ಏನೋ ಒಂದು ಇತಿಹಾಸ ಇದೆ ಅಂತ. ಇಲ್ಲಿ ನಿಯರ್ ಇರೋ ಅಂಥವ್ರು ಇದ್ರ ಬಗ್ಗೆ ಇತಿಹಾಸ ಗೊತ್ತಿದ್ರೆ ಖಂಡಿತ ತಿಳಿಸಿ.
ಆದರೂ ನಮ್ಮ ಜನಗಳು ದುರಾಸೆಗೆ ನಿಧಿ ಇದೆ ಅಂತ ಇಲ್ಲೆಲ್ಲ ಬಗದು ಏನೆಲ್ಲ ಹಾಳು ಮಾಡಿದ್ದಾರೆ. ಸೊ ಆಗಿನ ಕಾಲದ ದೇವಸ್ಥಾನ ಆಗಲಿ ಮಂಟಪಗಳಾಗಿ ನಿಧಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಥರ ಎಲ್ಲ ಮಾಡ್ತಾರೆ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ರು ನನ್ನ ಡಿ ಪಿ ನೋಡಿ. ಇದು ಶ್ರವಣಪ್ಪನ ಬೆಟ್ಟ ಅಂತ ಕರೀತಾರಂತೆ, ಮತ್ತು ಬೋಳಾರೆ ಅಂತಲೂ ಕರೀತಾರಂತೆ. ಇದ್ರ ಬಗ್ಗೆ ಏನಾದರೂ ಇತಿಹಾಸ ಗೊತ್ತಿದ್ರೆ ಖಂಡಿತ ಈ ಅಕ್ಕಪಕ್ಕ ಊರವರು ಕಮೆಂಟ್ಸ್ ಮೂಲಕ ತಿಳಿಸಿ, ಅಥವಾ ನನಗೆ ಪರ್ಸ್ನಲಾಗಿ ಮೆಸೇಜ್ ಹಾಕಿ. ಏಕೆಂದರೆ ಇಲ್ಲಿ ಒಂದು ಮಾನವನ ರೀತಿ ಇರೋವಂಥ ಶಿಲೆ, ಆದರೆ ತಲೆ ಇಲ್ಲ, ಕೈ ಭಾಗಗಳು ಮತ್ತು ಧ್ಯಾನದ ರೂಪದಲ್ಲಿ ಧ್ಯಾನ ಮಾಡ್ತಿರೋ ಶೈಲಿನಲ್ಲಿದೆ. ಸೊ ದಯವಿಟ್ಟು ಯಾರಾದರೂ ಇದ್ರ ಬಗ್ಗೆ ಮಾಹಿತಿ ಇದ್ದರೆ ನಮಗೆ ತಿಳಿಸ್ಕೊಡಿ. ಇದ್ರ ಇತಿಹಾಸನ ಎಲ್ರಿಗೂ ತಲುಪಿಸೋವಂಥ ಕೆಲಸಗಳನ್ನ ಮಾಡೋಣ. ಎಡವಟ್ಟು ಒಂದ ಎರಡ 3-4 ಎಡವಟ್ಟಾಗೈತೆ. ಬರ್ತಾ ಬೆಂಕಿ ಪಣ್ಣ ತರಲಿಲ್ಲ, ಬರ್ತಾ ಲೋಟ ತರಲಿಲ್ಲ, ಬರ್ತಾ ಗ್ಯಾಸ್ ತರಲಿಲ್ಲ, ಜೊತೆಗೆ ಲೋಟ ತರಲಿಲ್ಲ ಅಂದ್ರೆ ಸನ್ಗ್ಲಾಸ್ ಎತ್ಕೊಬಾ ಬ್ರೋ ಅನ್ಬಿಟ್ಟು ಲೋಟ ಅನ್ಬಿಟ್ಟು ಸನ್ಗ್ಲಾಸ್ ಅನ್ಬಿಟ್ಟು ನಾಟಕ ಆಡ್ತಿದ್ದವ್ರು. ಈಗ ಕೊನೆಗೆ ಇದ್ಯಾವುದೋ ಮ್ಯಾಗಿ ಮಾಡೋದಂತೆ, ಮ್ಯಾಗಿ ಮಾಡೋದ್ರಲ್ಲೇ ಟೀ ಕುಡಿಯೋ ಅಂತ ಪರಿಸ್ಥಿತಿಗೆ ಬಂದಿದ್ದೀವಿ. ಹೆಂಗಾಯ್ತು ಹೋಗ್ಲಿ, ಚೆನ್ನಾಗೈತಾ? ಶುಗರೇ ಇಲ್ಲ ಬ್ರೋ, ಬಿಸಿನೀರು ಕುಡ್ದಂಗೆ ಆಯ್ತದೆ. ಯಾಕೆ ನಿಜ? ಅರ್ಥ ಮಾಡ್ಕೋಬೇಕಾಯ್ತು. ಸನ್ಗ್ಲಾಸ್ ಅಂದಾಗ ಯಾಕೋ ಡೌಟ್